ಪ್ರಾಪರ್ಟಿ ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ವೋಟ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಒಂದು ಮಾತು ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಗಂಡಸರುಗಳ ಒಂದು ಲೆವೆಲ್ ಆದಮೇಲೆ ರೊಮ್ಯಾನ್ಸ್ ಸತ್ತೋಗ್ಬಿಡ್ತಾ ಇದೆ, ಯಾತಕ್ಕೆ? ಇಲ್ಲ ಮೇಡಮ್, ಅದೇನಂದರೆ ಈಗ 40 ವರ್ಷದವರೆಗೂ ಮಕ್ಕಳು, ಸಂಸಾರ, ದೊಡ್ಡವರು ಇರ್ತಾರೆ, ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿರ್ತಾರೆ, ಹಳ್ಳಿನಲ್ಲಿ ಹಿರಿಕರು ಅಂತ ಇರ್ತಿತ್ತು. 40 ಇಯರ್ಸ್ ಆದಮೇಲೆ ಒಬ್ಬ ಮನುಷ್ಯನಿಗೆ ನಿಜವಾದ ಶುರುವಾಗೋದು 40 ವರ್ಷದ ಮೇಲೇನೇನೆ ಹೇಳೋದು. ಈಗ ಕೆಲವರು ಈಗ ಅಜ್ಜಿ ಇರ್ಬೋದು, ತಾತ ಇರ್ಬೋದು, ಹೇಳ್ಕೊಳ್ತಾರೆ ಅಷ್ಟೇನೇನೆ. ಆ ಇದನ್ನಲ್ಲಿ ನಾವು ಒಳ್ಳೆ ಏಜ್ನಲ್ಲಿ ನಾವು ಒಂದು ಸಂತೋಷ ಪಡಲಿಲ್ಲ, ಒಂದು ಸುಖ ಪಡಲಿಲ್ಲ, ನಾವು ಆಗಿರಲಿಲ್ಲ ಈಗಿರಲಿಲ್ಲ, ಅದು ಕೆಲವರಿಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ. ಅದನ್ನು ಈ ಏಜ್ನಲ್ಲಿ ನಾವು ಇರಬೇಕಾಗಿತ್ತು. ಅಥವಾ ಮೊಮ್ಮಕ್ಕಳನ್ನಾಗಲಿ, ಈಗ ನಮ್ಮ ಸೊಸೆದಿರೋ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲನೂ ಇರುವಾಗಬೇಕಾದ್ರೂ ಅವಾಗ ಒಂದು ಏಜ್ನಲ್ಲಿ ಅಂದ್ಕೊಳ್ತಾರೆ ಅಷ್ಟೇನೇನೆ. ಆದರೆ ನಿಜವಾದ ಯಾರೂ ಬಾಯ್ಬಿಟ್ಟು ಹೇಳೋದಿಲ್ಲ. ಅದು ಒಬ್ಬ ಮನುಷ್ಯ ಇದ್ದೇ ಇರುತ್ತೆ ಮೇಡಮ್. ಲವ್ ಇರುತ್ತೆ, ಇರುತ್ತೆ, ಯಾಕಿರಲ್ಲ? ಆದ್ರೆ ನಾಚಿಕೆ ಪಡ್ಕೋತಾರೆ. ಯಾಕೆ ಹೇಳ್ತೀನಿ, ಇದ್ದೇ ಇರುತ್ತೆ ಮೇಡಮ್, ಇರೋದು ಇಲ್ಲ ಅಂತ. ಗಂಡಸ್ರ ಹತ್ರ ಅವ್ರಿಗೆ ರೊಮ್ಯಾನ್ಸ್ ಇರುತ್ತಾ ಅಜ್ಜರಾದ್ಮೇಲೆ? ಖಂಡಿತ ಇರುತ್ತೆ ಮೇಡಮ್. ಯಾಕೆಂದ್ರೆ ಮೊದ್ಲೆಲ್ಲ ಮಾಡ್ಕೊಂಡಿರಲ್ಲ ಅಂತಿದ್ದಾರೆ. ಹೌದು ಮೇಡಮ್, ಯಾಕೆಂದ್ರೆ ಮೊದ್ಲು ಅವ್ರು ಏನು ಅನುಭವಿಸಿರಲ್ವಲ್ಲ, ಅದನ್ನ ವಯಸ್ಸಾದ್ಮೇಲೆ ಮಾಡೋಣ ಅನ್ನೋದಿರುತ್ತೆ ಮೇಡಮ್ ಅವ್ರಿಗೆ. ಅಲ್ಲಿ ಕೊಡಿ, ಹಿಂದ್ಗಡೆ ಕೊಡಿ ಅವ್ರಿಗೆ. ನಿಮ್ಮ ಯಜಮಾನ್ರಲ್ಲಿ ಅಲ್ಲ, ರಾಜಾಚಾರ್ಯರು ಎಲ್ಲಿ? ಅಲ್ಲೇ ಅವ್ರ ಹತ್ರ ಮೈಕ್ ಕೊಡಿ ಹಿಂದ್ಗಡೆ ಅವ್ರಿಗೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿನಾಗಮ್ಮ? ಅದೆಲ್ಲ 40 ವರ್ಷ ಆಗಿದೆ. ಈಗಲೂ ಮಾತಾಡ್ಕೋತೀರಾ ಇಬ್ರು ಸಂತೋಷವಾಗಿ? ಮಾತಾಡ್ತೀವಿ, ಅವರೇ ಮಾತಾಡೋದಿಲ್ಲ ಮೇಡಮ್. ಮಾತಾಡೋದಿಲ್ಲ? ನೋಡಿದ್ರ ಹೆಂಗಸರ ಮನಸ್ಸಲ್ಲಿ ಇದೆ. ಅವರೇ ಮಾತಾಡೋದಿಲ್ಲ. ನಿಮ್ಮ ಹೆಸರೇನು ಸರ್? ರಾಜಾಚಾರಿ. ಆಯ್ತು, ನಿಮ್ ಹೆಂಡತಿ ಹತ್ರ ಮಾತಾಡೋದೇ ಅಲ್ವಾ? ಅವರು ನೆಮ್ಮದಿಯಾಗಿ ಮಾತಾಡಿದ್ರೆ ನಾವು ನೆಮ್ಮದಿಯಾಗಿ ನೀರಾಟದಲ್ಲಿ ಮಾತಾಡಿಸ್ತೀವಿ. ಅವರು ಕೋಪಾಗಿ ಮಾತಾಡಿದ್ರೆ ನಾವು ಕೋಪಾಗಿ ಮಾತಾಡ್ತೀವಿ. ಅಲ್ಲ ಸರ್, ಮದುವೆ ಆಗಿ 40 ವರ್ಷ ಆಗಿದೆಯಾ? ಹೌದು. 40 ವರ್ಷ ಆಗೋವಾಗ ನಿಮ್ಮತ್ತೆ ಮಾವ, ನಿಮ್ಮ ತಾಯಿ ತಂದೆ ಎಲ್ಲರೂ ಇದ್ರು, ಆವಾಗ ಮಾತಾಡಕ್ಕಾಗ್ಲಿಲ್ಲ. ಆಗ ಮಾತಾಡಕ್ ಅವಕಾಶ ಆಗಲಿಲ್ಲ. ಈಗ ಪ್ರೀತಿಯಿಂದ ಏನು ಮಾತಾಡಲ್ವಾ? ಈಗಲೂ ಏನು ಮಾತಾಡಕ್ ಆಗಲ್ಲ. ಯಾಕೆ ಸರ್? ಅವರು ಕೋಪ ಜಾಸ್ತಿ. ಹಾ, ಪಾಪ ಅಂದರೆ ಈಗ ಹೊರಗೆ ಹೆಂಗಸಾಗಿರ್ಬೇಕು, ಹೊರಗೆ ಗಂಡಸಾಗಿರ್ಬೇಕು. ಅದರೊಳಗೆ ನಾವು ಹೆಂಗೆ ಮಾಡ್ಕೊಂಬರ್ಬೇಕು? ಹೊರಗೆ ಗಂಡಸು ಸಾಕಾಗಿ ಇವ್ರ ಮನೇಲಿದ್ದರೆ ಅದು ಮಾಡಬೇಕು, ಸಮಾಧಾನ ಮಾಡ್ಕೋಬೇಕು ತಾನೆ, ಹೆಂಗ್ಸ್ ಮಾಡ್ತಾವಳೆ ಅಂತ ಬಂದು ಸಾಕಾಗಿ ಹೊರಗಡೆ ಕೂಲಿ ಕಮ್ಮ ಮಾಡ್ಕೊಬಂದವ್ರಿಗೆ ಮನೇಲಿ ಅಂದರೆ ಕೋಪ ಅಲ್ವಾ ನಮಗೆ? ಹೌದು. ಇದು ನಾವು ಮಾಡ್ತಾರೆ ಮಾಡ್ತಾರೆ ಎಲ್ಲ 18 ನಾವು ಮಾಡಬೇಕಾದ್ರೆ ನಾವು ಹೆಂಗೆ ಸಹಿಸಿರ್ಬೇಕು? ಉತ್ತರ ಕೊಡ್ರಿ ರಾಜಾಚಾರಿ ಅವರೇ. ಮಕ್ಕಳು 3 ಜನ ಹೆಣ್ಮಕ್ಳು, ಭೂಮಿನ ಮಾರ್ಬಿಟ್ಟು ಹೆಣ್ಮಕ್ಳು ಮದುವೆ ಮಾಡ್ದು. ಅದರೊಳಗೆ 3 ಜನ ಮಕ್ಳಿಗೂ ಗಂಡು ಮಕ್ಳು ಹೆಣ್ಮಕ್ಳು ಅವೆ. ಅವು ಹೆಣ್ಣು ಮಕ್ಕಳು ಬರ್ತಾರೆ ಅಜ್ಜಿ ಅಂತ ಆಸೆಗೆ. ಅದರೊಳಗೆ ನಾವು ಪ್ರೀತಿಯಾಗಿ ಕಾಣ್ಬೇಕು ತಾನೆ. ಅವಕ್ಕೆ ಕಿರಿಕಿರಿ ಅಂದ್ಬಿಟ್ರೆ ಆಯ್ತದ? ಮಾಡ್ತಾರೆ ಅವರು. ಆಯ್ತದ, ಕಿರಿಕಿರಿ ಅಂದ್ಬಿಟ್ರೆ ಆಯ್ತದ? ಅಜ್ಜಿ ಸಂತೋಷವಾಗಿ ಅವು ಹೆಕ್ಕಳು ಬರ್ತಾವೆ. ಏನ್ ಸರ್, ಮೊಮ್ಮಕ್ಕಳನ್ನ ಸರಿಗೆ ನೋಡಲ್ವಾ? ಅಯ್ಯೋ, ನೋಡ್ಬೇಕು, ನೋಡ್ದೆ ಇನ್ನೇನು ಮಾಡೋದು ಸಾಬ್? ಓಡ್ಸಾಕಾಯ್ತದ ಮೊಮ್ಮಕ್ಳ? ನಮ್ಮ ಹೊಟ್ಟೆ ಬಾಗಿಲು ಬಂದ್ಮೇಲೆ ನಾವೇ ನೋಡ್ಬೇಕು ಇರೋ ಗಂಟ. ನಿಮ್ಮ ಹೆಂಡತಿಗೆ ಈಗ ಸದ್ಯಕ್ಕೆ ಒಳ್ಳೆ ಸೀರೆ ಯಾವಾಗ ತಂದು ಕೊಟ್ರಿ? ಹಬ್ಬ ಹುಣ್ಣಿಮೆ ಬಂದಾಗ ತರಿಸ್ಕೊಡ್ತೀವಿ. ಹಬ್ಬ ಬಂದು ತರಿಸ್ಕೊಟ್ರಿ? ಬಿಡ್ದಿ ದಿವಸ ಮಾಮೂಲು ಸೀರೆ. ಏನಮ್ಮ ಒಳ್ಳೆ ಸೀರೆ ತರಿಸ್ಕೊಟ್ರಾ? ಬಿಡ್ ದಿವಸ ಅಂದರೆ ನಾವು ಕೂಲಿ ಮಾಡಬೇಕು, ಅಲ್ಲಿ ತರಬೇಕು, ಅದೇ ದುಡ್ಡನ್ನ ತಗೊಂಡ್ಬೇಕು, ತಾವು ಮೈ ಉಟ್ಕೋಬೇಕು ನಾವು. ಓಹೋ, ಮತ್ತೆ ನಾವೇ ಗಂಡಸು, ನಾವೇ ಗಂಡಸು. ಪ್ರೀತಿಯಿಂದ ಸಿನಿಮಾದಲ್ಲೆಲ್ಲ ಬರೋ ಥರ ಒಂದ್ಸತಿನ ಸೈಕಲಲ್ಲಿ ಮುಂದೆ ಕೂರಿಸ್ಕೊಂಡು ಹಿಂಗೆಲ್ಲ ಕರ್ಕೊಂಡು ಹೋಗಿದಾರಾ? ಯಾಕೆ ಸೈಕಲ್ ಹೊಡ್ಯಕ್ಕೆ ಬರಕ್ಕಲ್ಲ, ಎಲ್ಲಿ ಕರ್ಕೊಂಡು ಹೊಡೆದಿಲ್ಲ ಸಾ. ದೊಡ್ಡಮ್ಮ ಇವ್ರ ಹತ್ರ ಕೊಡಿ ಮೈಕ್ನ. ನಿಮ್ಮ ಯಜಮಾನ್ರು ಬಂದಿದ್ದಾರಮ್ಮ? ಬಂದವ್ರು ಸರ್. ಎಲ್ಲಮ್ಮ? ನಿಮ್ಮ ಹೆಂಡತಿಗೆ ತುಂಬ ಕೋಪನಾ? ಕೋಪ ಮಾಡ್ತಾರೆ, ತುಂಬ ಜಾಸ್ತಿಯಾ? ಮಾಡ್ತಾರೆ. ಅವರು ಬೇಕಿಲ್ದಂಗೆ ಮಾತು ಮಿಸ್ ಆಗಿ ಬಂದಾಗ ಮಾತ್ರ ಅವ್ರ ಮೇಲೆ ನಾವು ಎಗರಬೇಕು. ಅವ್ರು ಮಾತಾಡೋ ಅಂಥ ಮಾತುಗಳು ಮೃದುವಾಗಿ ಮಾತಾಡಿದ್ರೆ ನಾವು ಮಾಡ್ಬೋದು. ಗಂಡಸು ಅನ್ನೋ ಅಭಿಮಾನಕ್ಕೆ ನಾವು ಒಂದು ಚೂರು ಹೆಚ್ಚಾಗಿ ಮಾತಾಡ್ತೀವಿ. ಅದನ್ನು ತಡ್ಕೊಳ್ದೇ ಅವರು ಹೆಂಗಸು, ನಾವೇ ಚಾಮುಂಡೇಶ್ವರಿ ಅಂತ ಅನ್ನೋದಾದ್ರೆ ನಾವೇನು ಮಾಡಬೇಕು? ತಮ್ಮ ಹೆಸರೇನು ತಾಯಿ? ಗಂಗಮ್ಮ. 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 ನಿಮ್ಗೆ ಕೋಪ ಹೆಚ್ಚು ಬರುತ್ತಾ? ನನಗೆ ಕೋಪ ಬರೋದಿಲ್ಲ, ಅವರೇ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಬರ್ತಾರೆ. ಕೋಪ ಬಂದರೆ ಏನು ಮಾಡ್ತಾರೆ? ಹೊಡೆಯೋಕೆ ಬರ್ತಾರೆ. ಈ ವಯಸ್ಸಲ್ಲಿ? ವಯಸ್ಸಲ್ಲೆಲ್ಲ ಆಗ್ಲಿಂದೂ ಚಿಕ್ಕ ವಯಸ್ಸಿಂದಲೂ? ಚಿಕ್ಕ ವಯಸ್ಸಿಂದೂ ಹೊಡೆದಿದ್ದಾರೆ? ಹೊಡೆದವ್ರೆ. ಸರ್, ನಿಮ್ಮ ಮಿಸ್ಸಸ್ ಜೊತೆಗೆ ರೊಮ್ಯಾಂಟಿಕ್ ಆಗಿ ಮಾತಾಡಿ ಎಷ್ಟು ವರ್ಷ ಆಯ್ತು ಸರ್? ನಾವು ಯಾವಾಗಲೂ ರೊಮ್ಯಾಂಟಿಕ್ ಆಗಿ ಮಾತಾಡ್ತೀವಿ. ಹೌದಾ? ಯಾವಾಗಲೂ. ಏನೇನು ರೊಮ್ಯಾನ್ಸ್ ಮಾತಾಡ್ತಾರೆ? ಗಂಡಸರಿಗೆ ರೊಮ್ಯಾನ್ಸ್ ಇರುತ್ತಾ ಸರ್? ಖಂಡಿತ ಇರುತ್ತೆ. ಮದುವೆ ಆಗಿ ಒಂದು ಕೆಲವು ವರ್ಷ ಆದ್ಮೇಲೆ ಎಷ್ಟೇ ಆದ್ರೆ ನನ್ನ ಹೆಂಡತಿ ಅನ್ನೋದು ಬಂದ್ಬಿಡಲ್ವಾ? ಈಗಲೂ ಇಷ್ಟು ವರ್ಷ ನಾವು ಹತ್ತತ್ರ 35 ವರ್ಷದ ಮೇಲೆ ಆಯ್ತು ಮದುವೆ ಆಗಿ. ಮದುವೆ ಆಗಿದ್ದು ಪ್ರತಿ ದಿವಸನೂ ಹೋಟ್ಲು ಊಟ ಮಾಡಿದ್ದೆ ಕಮ್ಮಿ. ಏನಾದರೂ ಮನೆ ಬ್ಯೂಟಿಫುಲ್ ಆಗಿದೆ ಅಂತ ಎಷ್ಟು ಸತಿ ಹೇಳ್ತಾರೆ? ದಿನ ಹೇಳ್ತಾರ? ಹಂಗೆ ಹೇಳಲ್ಲ, ಬಟ್ ಅವ್ರ ಮನಸ್ಸಲ್ಲಿ ಇರ್ಬೋದು. ಅವ್ರು ರೊಮ್ಯಾನ್ಸ್ ಅನ್ನೋದು ಹೆಂಗೆ ತೋರಿಸ್ತಾರೆ? ಏನು ಮಾಡಿದ್ರು ಇಷ್ಟಪಡ್ತಾರೆ. ಒಂದು ನಿಮಿಷ ಹಿಂದ್ಗಡೆ ಅಮ್ಮನ್ ಕೊಡಿ. ಎಲ್ಲಿ ನಿಮ್ಮ ಯಜಮಾನ್ರು?
ಅಲ್ಲಿ ಕೂತವ್ರೆ. ಯಾರು ಕರಿಗೌಡ್ರು? ಹ್ಞೂ. ಹಾ, ಕೋಪ ಹೆಚ್ಚ ಅವ್ರಿಗೆ? ಕೋಪ ಜಾಸ್ತಿ. ನಿಮ್ಗೂ ಕೋಪ ಅಂತೆ, ಬೈತೀರಂತೆ. ನಾನು ಬೈಯೋದಿಲ್ಲ. ಅವ್ರ ಹತ್ರ ಮೈಕ್ ಕೊಡಿ ಸ್ವಲ್ಪ. ಅಲ್ಲ ಮೇಡಮ್ಮ, ನಾವು ಈ ವಯಸ್ಸಾಗ ಹೋಯ್ಕತೆ ತಾನೆ, ನಮಗೆ ಗೆಯ್ಯಕ್ಕಾಗಲ್ಲ ತಾನೆ. ಹೌದು. ನಮ್ಮ ಮಕ್ಕಳು ಒಳ್ಳೆಯರು, ನಮ್ಮ ಮಗ ಒಳ್ಳೇನು, ಮೊಮ್ಮಗ ಇಲ್ಲೇ ಅದು ದೇವದಲ್ಲಿ ಕೆಲ್ಸದ ಮೇಲೆ ಅವನೇ, ಒಬ್ಬ ಆರಂಭ ಮಾಡ್ತಾವನೆ. ಆ ಮಕ್ಳಿಗೆ ಸಂತೋಷ ಪಟ್ಕೊಂಡು ನಾವು ನನ್ನ ಮಕ್ಕಳು ಇರೋ ಮಕ್ಕಳು ಅವಕ್ಕೆ ಸಂತೋಷ ಪಟ್ಕೊಂಡು ನಾವು ಇರಬೇಕು. ನಾವೇ ಕಯ್ಯ ಅಂದರೆ ನಮ್ಗೆ ಇಟ್ಟಕ್ಕಾರ ಮೇಡಮ್ಮ. ಇವ್ರು ಹಂಗಂತಾರ? ಹೇಳಿ. ಆಯ್ತಾ ಹೇಳೋಣ ಸಾ. ಮತ್ತೆ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ? ಈಗ ನಾನು ಕೂಲಿ ಹೊಲ ಹೊತ್ತು, ತಿಪ್ಪೆಟ್ನಲ್ಲೂ ಹೊಲ ಹೊತ್ತು ಕೂಲಿ ಮಾಡಿ ಸೆಕೆಂಡ್ PSC ಓದಿದೆ. ಅಲ್ಲಿಗಂಟು ಮಕ್ಕಳು ಚೆನ್ನಾಗಿದ್ರು. ಈಗ ನನ್ನ ಕಣ್ಣು ಹೋದ್ಮೇಲೆ ನಮ್ಮ ಇಡ್ತೀವಿ ಕೂಡ ಅವರು ಮೊಮ್ಮಕ್ಕಳೆಲ್ಲ ಒಂದಾಗ್ಬಿಟ್ಟು ನನ್ನ ಹಿಂದಿ ಮಾತಾಡೋ ದಶೆಯಿಂದ ನನಗೆ ಕೋಪ ಬರ್ತದೆ. ಆಗ ಸಿಕ್ಕಾಪಟ್ಟ ಮಾತಾಡ್ತೀನಿ. ಇಷ್ಟೇ ನನ್ನ ಭಾವನೆ. ಹೌದಾ ನಮ್ಮ ರಾಜಮ್ಮ? ಹೊಸ್ಕೊಂಡಿರ್ತಾರೆ ಅಂತ ನಾನು ಎಲ್ಲಿದ್ರು ಹುಡಿಕೊಂಡು ಅವ್ರಿಗೆ ಊಟ ಹಾಕ್ತೀನಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆಯಿತಾ? ಅವರು ಗಂಡಸು ಒಂದು ಸ್ವಲ್ಪ ಕೋಪ, ಭಾರಿ ಕೋಪ. ಅವ್ರು ಕೇಳಕ್ಕಲ್ಲ, ಕ್ವಾಚರು ಅವರು. ಪ್ರೀತಿಯಿಂದ ಮಾತಾಡ್ಲಿಲ್ಲ? ಪಾಪ ಯಾರಿಗೆ ಬರ್ತಾರೆ ಆಲೋಚನೆ ಮಾಡಿ ಮಾತಾಡ್ದಾನೆ ನಮ್ಮ ಸಂಸಾರ ಆಯ್ತಾ. ಈಗ ಹಂಗೆ ಕಲ್ತವ್ರೆ. ಒಳ್ಳೆತನ ತಗೊಂಡು ಒಳ್ಳೆ ಬುದ್ಧಿ ಕಲಿಬೇಕು ನಾವು ಅನ್ನೋದು ನನ್ನ ಆತ್ಮ ಇದ್ಮೇಲೆ ಸೊಸೆ ಕುಟ್ಟಿವೆ, ಮೊಮ್ಮಕ್ಕಳು ಕುಟ್ಟಿವೆ, ಯಾಕೆ ನನ್ನ ಹಿಂದಿಸ್ ಮಾತಾಡ್ತಾ ಇದೆಯೇ? ಅಲ್ಲ ಮೇಡಮ್, ಅದಕ್ಕೆ ನಾನು ಮಾತಾಡಬೇಕು, ಹೆಂಗೆ ಬರಲಿ ಅಂತ ಸುಮ್ಮನೆ ಕೂತಿದ್ದೆ. ಇಪ್ಪಟ್ಟು ಏನು ಬೇಕಾದ್ರೂ ಮಾತಾಡ್ತೀನಿ. ಅಲ್ಲ ಮೇಡಮ್ ಅವರೇ, ಪಾಪ ಮಾಡ್ಕೋಬೇಡಿ. ಸರೂರು ನಮ್ಮಂತೆ ಹೆಂಗಸ್ಗಳಯ್ಯ ಅಲ್ವಾ? ಹೌದಮ್ಮ. ಈಗ ಮನೆ ಸಂಸಾರ ಮಾಡ್ಕೊಳಕ್ ನಾವು ಸೇರಾಗಿದ್ದಾವ. ಬಾರಿ ಆತು, ಚಟ್ಟಿಗೂ ಅಚ್ಚುಕಟ್ಟಿಲ್ಲ. ಒಂದು ಬರಕಲ್ಲ, ಅಚ್ಚುಕಟ್ಟಿಲ್ಲ. ಮಕ್ಕಳು ಕುಟ್ಟಿ ಹಾಕೋಬೇಕು ಜಗಳಕ್ಕೆ. ಯಾಕೋದಿರಿ? ನಿಮಗೆ ಬತ್ತೆ ಬಿಸಿನೀರು ಕೊಡ್ತೀನಿ, ಮನೆಗೆ ಕೊಳಿ, ಅಡುಗೆ ಮಾಡ್ತಾರೆ, ಊಟ ಮಾಡ್ಕೊಳ್ಳಿ, ಇಕ್ತೀನಿ, ಸುಮ್ಮನಿರಿ ಅಂತ ನಾನು ಹೇಳ್ತಾ ಇರೋದು. ಹೇಳಿ. ಅವ್ವ ಚಾಮುಂಡೇಶ್ವರಿ ಸುಮ್ಕಿರವ. ನೋಡಿ ಇಲ್ಲೇ ಹೆಂಗ್ ಮಾತಾಡ್ತಾರೆ ನೋಡಿ. ಆ ಮಾತು ಅಂದ್ಬಿಟ್ರೆ ನಾನು ಸಂತೋಷದಲ್ಲೇ ಸತ್ತು ಬಿಡಿನಿ. ಕರಿಗೌಡ್ರೆ ನೋಡಿದ್ರಾ? ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ನಾವು ಕಿರಿಕಿರಿ ಅಂದ್ರೆ ಅವರು ಕಿರಿಕಿರಿ ಅಂತಾರೆ. ಮೈಕ್ ಅರ್ಥ ಆಯ್ತು ಸಾ. ನನಗೆ ನಾವು ಕಿಲಿ ಅಂದರೆ ಅವರು ಕಿಲಿ ಅಂತಾರೆ. ನಮ್ಮ ಕೈಲಿ ಏನಾದಾಗ ಕಿಲಿ ಅಂದ್ರೂ ಕೂಡ ಇಲ್ಲ, ಗಿಲಿ ಅಂದ್ರೂ ಇಲ್ಲ. ಅಷ್ಟೇ. ಅಲ್ಲಿ ಅಲ್ಲ, ಕೈಲಿ ಹರಿದೇ ಹೋದಾಗ ನಾವೇನೇ ಕಿಲಿ ಅಂದ್ರೂ ಅಲ್ಲಿ ಬಿದ್ದಿರು ಅಂತಾರೆ. ಆಯ್ತು, ಇವ್ರ ಹತ್ರ ಕೊಡಿ ಸರ್. ಇದು ಸತ್ಯ. ಸರಿ ಸರ್, ಒಪ್ಕೊಂಡ್ವಿ. ನನ್ನ ಹೆಂಡ್ತಿನ ನಾನು ಅತ್ಯುನ್ನತವಾಗಿ ಪ್ರೀತಿಸ್ತೀನಿ. ಯಾಕೆ ಅಂತಂದರೆ ಅವಳು ನನ್ನ ಸಂಗಾತಿ ಅಲ್ವಾ. ಅವಳಿಗೆ ಯಾವಾಗ ಏನೇನು ಕೊಡಬೇಕು, ಏನೇನು ನೋಡ್ಕೋಬೇಕು ಎಲ್ಲ ನೋಡ್ಕೋತೀನಿ. ನಮಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಉಕ್ಕಿದಾಗ ಒಳ್ಳೆ ಪಿಕ್ಚರ್ ಬಂದಿದೆ ನಡಿ ಅಂತ ಕರ್ಕೊಂಡು ಹೋಗ್ತೀನಿ, ಒಳ್ಳೊಳ್ಳೆ ಹೋಟ್ಲುಗಳಿಗೆ ಕರ್ಕೊಂಡು ಹೋಗ್ತೀನಿ. ಫಲ ಆಯ್ತು, ಪಡಿಸ್ಬಿಟ್ರೆ ನನ್ನ ಮಾಡೋನು. ನೋಡಿದ್ರ ಗೌಡ್ರು ಹೇಳೋದು? ಅವ್ರಿಗೆ ನನಗೆ ಶಕ್ತಿ ಇದೆ, ಹಣ ಇದೆ, ನೀವು ಪ್ರೀತಿ ಮಾಡ್ತೀರಾ, ತೃಪ್ತಿ ಪಡಿಸ್ತೀರಾ, ನಾನೇನು ಪಡಿಸ್ಲಿ ಅಂತಾರೆ. ಈಗ ಅವ್ರು ಹೆಂಗಿರ್ಬೇಕು ಅನ್ಕೋತೀರಾ ನೀವು? ಹೆಂಗೂ ಇರೋದಿಲ್ಲ. ಒಳ್ಳೆ ತಂದೆಲಿ ಸೊಸೆರ್ ಕುಟ್ಟೆ, ಗಂಡ್ಮಕ್ಳು ಕುಟ್ಟೆ, ಮೊಮ್ಮಕ್ಳು ಕುಟ್ಟೆ, ಜಗಳ ಕಾಯ್ದೆ ಇರ್ಬೇಕು, ಕಾಯ್ದಾನೆ ಚಂದಾಗಿರ್ಬೇಕು. ನೋಡಿದ್ರ ಕರಿಗೌಡ್ರೆ ಅಷ್ಟೇ ಬೇಕಾಗಿದೆ. ಮೇಡಮ್ನವ್ರೆ, ಆಸೆ ಬಿಡ್ಬಿಡಿ, ಯಾರ ಸೊಸೆ ಬಿಡ್ಬಿಡಿ, ಮಕ್ಕಳು ಮೂಡಿ. ಇವರು ನಾವು ಸಂಸಾರ ಕಟ್ಕೊಂಡವ್ರು ಇವರೇ ನನ್ನ ಮೇಲೆ ವೈರಿ ಬಂದಾಗ ಅವ್ರೇನು ಮಾಡ್ತಾರೆ ಹೇಳಿ? ಆಯ್ತು, ಇದನ್ನ ನಾವು ಮಾತಾಡ್ಲೇಬೇಕು. ಇಲ್ಲಿ ಬನ್ನಿ, ಮೈಕ್ ಇಲ್ಲಿ ಕೊಡಿ ದೊಡ್ಡವ್ರ ಹತ್ರ. ಇಷ್ಟೇ ನನ್ನ ಬುದ್ಧಿ. ಆಯ್ತು, ನಾನು ಹೇಳಬೇಕು, ನಮ್ಮದು ಒಂಥರ ತಾಜ್ ಮಹಲ್ ಮಮತಾಜ್ ಮಹಲ್. ಯಾಕಂದ್ರೆ ನನಗೆ ಅಕ್ಕ ಇಲ್ಲ, ತಂಗಿ ಇಲ್ಲ, ಯಾರೂ ಇಲ್ಲ. ನನಗೆ ಅವಳು ಬಿಟ್ಟರೆ ಬೇರೆ ಪ್ರಪಂಚ ಯಾರೂ ಇಲ್ಲ ನನಗೆ. ಶಿ ವಾಸ್ ದಿ ಓನ್ಲಿ ಇನ್ಸ್ಪಿರೇಷನ್ ಫಾರ್ ಮಿ. ನನಗೆ ಹೆಂಡತಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅಂದರೆ ನರಸಿಂಹಮೂರ್ತಿಗಳು ಗೊತ್ತು. ಕೊನೆಯವರೆಗೂ ಕೂಡ ನಾವು ಆ ರೊಮ್ಯಾನ್ಸ್ ಕುಗ್ಲೇ ಇಲ್ಲ ನಮಗೆ. 2009 ಕೂಡ ಹೋಗಲು ನಾನು ಒಂದು ಮಾತು ಹೇಳ್ತೀನಿ, ಯಾರು ತಪ್ಪು ತಿಳಿಯಬಾರ್ದು. ನಮ್ಮ ಕೊನೆಯವರೆಗೂ ವಿ ಹ್ಯಾಡ್ ಗುಡ್ ಪ್ಲೆಜರಬಲ್ ಎಂಜಾಯ್ಮೆಂಟ್. ಕೃಷ್ಣಯ್ಯರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರೊಂದು ಬುಕ್ ಬರೆದಿದ್ದಾರೆ, ವಾಂಡ್ರಿಂಗ್ ಇನ್ ದ ಅದರ್ ಲ್ಯಾಂಡ್ ಅಂತ. ಹಿ ಸ್ಟಿಲ್ ಲಿವಿಂಗ್ ವಿತ್ ಹಿಸ್ ವೈಫ್. ವೈ ಐ ಆಮ್ ಸೇಯಿಂಗ್, ಅವ್ರು ಇನ್ನೂ ಅವ್ರ ಹೆಂಡತಿ ಜೊತೆಗಿದ್ದಾರೆ ಅಂದರೆ ಅವ್ರ ಹೆಂಡತಿ ತೀರೋಗಿ ಕೆಲವು ವರ್ಷಗಳಾಗಿದೆ. ಹೆಂಡತಿ ತೀರೋದ ಮೇಲೂ ಅವ್ರ ಸ್ಪಿರಿಟು, ಅವ್ರ ಸೋಲ್ ಇವ್ರ ಜೊತೆಗೆ ಸಂಸಾರ ಮಾಡ್ತಾ ಇದೆ. ದಟ್ ಈಸ್ ರೊಮ್ಯಾನ್ಸ್. ನೆನೆಸ್ಕೊಂಡ್ರೇ ಒಂಥರ ಇದೆ ನನಗೆ. ಅಂದರೆ ಅವ್ರು ಹೇಳ್ತಾರೆ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿಲ್ಲ, ನಾನು ನಂಬಲಿಲ್ಲ. ಹೈಲಿ ಎಜುಕೇಟೆಡ್ ಕೃಷ್ಣಯ್ಯರ್ ಅದನ್ನು ಬರಿಬೇಕಾದ್ರೆ ದಟ್ ಬುಕ್ ಇಸ್ ಅವೈಲೇಬಲ್ ಎವ್ರಿವೇರ್, ಓದ್ಬೋದು. ಅವ್ರೇನಂತಾರೆ, ನಾನು ನಂಬಲಿಲ್ಲ, ಈ ಸ್ಪಿರಿಟ್ಸ್ ವರ್ಲ್ಡ್ ಒಂದಿದೆ, ಅವಳು ನಮ್ಮ ಜೊತೆಗೆ ಇರ್ತಾಳೆ ಅಂತಲೇ ನಾನು ನಂಬಲಿಲ್ಲ. ಇಟ್ ಈಸ್ ಪಾಸಿಬಲ್, ನಮ್ಮ ಕೈಯಲ್ಲಿ ಆಗುತ್ತೆ. ಇಷ್ಟೊಂದು ಪ್ರೀತಿ ಮಾಡ್ತೀರಂತೀರಲ್ಲ ನೀವು, 33 ವಯಸ್ಸಲ್ಲಿ ನಿಮ್ಮ ಯಜಮಾನ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಲ್ಲ, ನೀವು ಪ್ರಯತ್ನ ಪಟ್ಟರೆ ಈವನ್ ನೌ ದ ಸೋಲ್ ವಿಲ್ ಕಾಂಟ್ಯಾಕ್ಟ್ ಯು.
ಇಟ್ ಈಸ್ ಪಾಸಿಬಲ್ ಅಂತಾರೆ ಅವರು. ಬಿಕಾಸ್ ನೀವು ಹೇಳಿದ್ರಿ ಪೂರ್ಣತ್ವವಾಗಿ ನಾನು ಅವಳ ಜೊತೆಗೆ ಸಂಸಾರ ಮಾಡಿದ್ದೀನಿ, ಸಂತೋಷವಾಗಿದ್ದೀನಿ. ಡೆಫಿನೆಟ್ ಆಗಿ ಯು ಕಾಲರ್ ಸಮ್ ಡೇ ಶೀಲ್ ಬಿ ದೇರ್. ಶೀಲ್ ಡೆಫಿನೆಟ್ಲಿ ಕ್ವೈಟಾಗಿ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಸ್ಟೇ ಟ್ಯೂನ್ಡ್, ವಿರಾಮ್ ನಂತರ. ರಮಣಿ ಲಜೆಯ ತಾಳೆನು ರಮಣ ಮಾಮೆಯ ನಿನ್ನ ಮೇಲುದ ಸೆಳೆ